ಗೈಸ್ ಏನು ಗೊತ್ತಾ, ನಾವು ಚಾಟ್ಸ್ನ 3 ತಿಂಗಳಿಗೆ ಒಂದ್ಸಲಿ 6 ತಿಂಗಳಿಗೆ ಒಂದ್ಸಲಿ ತಿಂತೀವಿ. ಅಲ್ಲೊಂದು ಚಾಟ್ಸ್ ಇತ್ತು ನಾವಿರೋ ಏರಿಯಾದಲ್ಲಿ. ಅದು ಏರಿಯಾ ಏನು ಫೇಮಸ್ ಅಂದರೆ ಚಾಟ್ಸಿಗೆ ಫೇಮಸ್ ಅಂತಲೇ ಹೇಳ್ಬೋದು. ಚಾಟ್ಸಿಗೆ ಮತ್ತು ಗಾಣದ ಎಣ್ಣೆಗಳಿಗೆ ಫೇಮಸ್ ಅಂತ ಹೇಳ್ಬೋದು. ಅಷ್ಟೊಂದು ಶಾಪ್ಗಳಿದ್ದಾವೆ. ನಾವೇನಾದರೂ ಹಿಂಗೆ ಸ್ವಲ್ಪ ಸಾಮಾನು ತಗೊಳ್ಳೋದಿತ್ತು, ಈಗ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ನೋಣ ಅನ್ನೋಂಗಿತ್ತು. ಸರಿ ಅಂತ ಚಾಟ್ಸ್ ತಿನ್ನೋಕೆ ಹೋದರೆ ನನಗೆ ಒಂದು ಗೊತ್ತೇ ಇರಲಿಲ್ಲ. ನನ್ನ ಮಗಳು ಕಾರ್ನದ್ದು ತೊಗೊಂಡ್ಳು, ನಾನು ಬಾಳೆ ದಿಂಡಿನ ಮಸಾಲೆ ತೊಗೊಂಡೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಹೆಲ್ದಿ ಚಾಟ್ಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಬಾಳೆ ದಿಂಡಲ್ಲಿ ಹಿಂಗೆಲ್ಲ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಚೆನ್ನಾಗಿದೆ ಟೇಸ್ಟ್. ನಾನು ಪಾರ್ಸಲ್ ತಂದೆ ಆಯಿತಾ. ಚೆನ್ನಾಗಿದೆ ಹೆಲ್ದಿ ಚಾಟ್ಸ್. ಬಾಳೆ ದಿಂಡಿರ ಚಾಟ್ಸ್, ಮಸಾಲ ಚಾಟ್ಸ್ ಕೊಡಿ ಅಂದರೆ ಕೊಡ್ತಾರೆ. ಚಾಟ್ಸ್ ತಿನ್ನಂಗೂ ಆಗಬೇಕು, ಇತ್ಲಾಗ ಹೆಲ್ದಿ ತಿನ್ನಂಗೂ ಆಗಬೇಕು. ನಾಳೆ ಒಂದು ಮದುವೆಗೆ ಹೋಗಬೇಕು. ಸಾಕು, ಅದಕ್ಕೇ ಶಾಂಪೂ ಥರದ್ದು ತಂದಿದ್ದೀನಿ. ಹೇರ್ ಕಲರ್ ಶಾಂಪೂ ಥರದ್ದು. ನನಗೆ ಈಸಿ ಅಂದರೆ ಅದೇನೇ ಈಸಿ. ಆದರೆ ನಾನು ಏನಕ್ಕೆ ಇದ್ರತೀನಿ ಅಂದರೆ ಅದನ್ನೆಲ್ಲ ಹಚ್ಚೋಕ್ಕೆ ಅದೇ ಕೆಮಿಕಲ್ ಹಾಕಿರ್ತಾರೆ, ಅದೆಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೋ ಅಂತ. ಅದಕ್ಕೋಸ್ಕರ ಇದ್ರದ್ದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈಸಿ ಅಂದರೆ ಅದೇ ಬೇಗ 1/4 ಗಂಟೆಗೆಲ್ಲ ಹಚ್ಕೊಬೋದು. ಅಥವಾ ಶಾಂಪೂ ಥರದ್ದು ಹೇರ್ ಕಲರ್ ಆಧಾರ ಹಚ್ಕೊಬೋದು. ಕೆಮಿಕಲ್ ಹಾಕಿರ್ತಾರೆ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅದೆಲ್ಲ ಹಚ್ಕೊಳ್ಳಲ್ಲ ಅಷ್ಟೇ. ಇದು ಜೇಡ ಪ್ಲ್ಯಾಂಟ್ ಜೊತೆ ಡೈಲಿ ಮಾತಾಡ್ತೀನಿ ನಾನು. ಅದನ್ನು ಹಗ್ ಮಾಡಿಕೊಂಡ್ರೆ ಎಷ್ಟು ಕೂಲ್ ಇರುತ್ತೆ ಗೊತ್ತಾ. ಅದ್ರ ಜೊತೆ ಡೈಲಿ ಮಾತಾಡ್ತೀನಿ. ಹಂಗಾಗಿ ಬೇಡ ಕೊಲ್ಲ ಸವಾಸ. ಒಂದ್ಸರಿ ಇದು ದುರ್ಗವದೆ ಚಿಕ್ಕೂಟ ಶ್ರೀಧರ್ಪೇಟ ಮತ್ತು ಕಮಂಡಲ ಗಣಪತಿ ನೋಡ್ಬೇಕಡೆ ಪರಿಚಯ ಹತ್ತತ್ರನೇ ಕಡೆ ಕೊಪ್ಪ. ಶಾರದಾಂಬ ಟೆಂಪಲ್ ಸಾಗರದಿದ್ದು. ಈ ಚೌಟ್ರಿನೇ ಮದುವೆ ಆಗಿದ್ದು. ಹಂಗೆ ದೇವಸ್ಥಾನ ಇತ್ತಲ್ಲ, ಫ್ರೀಯಾಗಿತ್ತು. ಹಂಗೆ ನೋಡಿಕೊಂಡು ಕೈ ಮುಕ್ಕೊಂಡು ಪಕ್ಕದಲ್ಲೇ ಚೌಟ್ರಿ ಇದೆ. ಶಾರದಾದೇವಿ ಚೌಟ್ರಿ ಮದುವೆ ಆಗಿದ್ದು ನಮ್ಮ ರಿಲೇಟಿವ್ದು.
ಕಾಣ್ತಿದ್ದೀರಿ. ಈ ಕನ್ನಡಕಗಳೇ ಒಂದು ಚೆನ್ನೈನ ಆಲೂಗಡ್ಡೆ ಥರ ಇದೆ. ಏನು ಮಾಡ್ತೀವಿ, ಮುದ್ದಮ್ಮ ಏನು ಮಾಡ್ತಾಳೆ, ಮಲಗಿದೆಲ್ಲ ಸ್ನಾನ ಆಯ್ತು. ಸಾಗರ ಒಂದು ಇದೆ. ಈ ಜನೌಷಧಿ ಇಲ್ಲ 10% ಅಲ್ಲ, ಇಲ್ಲ ವರ್ಕ್ ಆಗಲ್ಲ ಕಣೆ, ಔಷಧಿಗಳು ವರ್ಕ್ ಆಗಲ್ಲ. ಅದೇ ದಿನಾಮಲ್ ಅವಾಗ ನಾವು 2 ಗಂಟೆ ಹೊತ್ತು ಮಲ್ಕೊಳ್ಳೋದು. ಇವಾಗ ಇಬ್ಬಳು ಮತ್ತೆ ಕರ್ಬೋನವ. ಒಳ್ಳೆ ಕಾಡೆ ಕಡೆ ಏನು ಶೆಕೆ ಅಂದರೆ ಅಂತಿಂತ ಶೆಕೆ ಅಲ್ಲ. ಈ ಸೀರೆಗೆ ವೈಟ್ದು ವೆಲ್ವೆಟ್ ಬ್ಲೌಸ್ ತೊಗೊಂಡಿದ್ದೆ, ಇದೇ ಚೆನ್ನಾಗಿ ಕಾಣ್ತಾ ಇಲ್ಲ. ಅಂದರೆ ಶೆಕೆಗೆ ಹಾಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಬೇರೆ ಯಾವುದಾದ್ರೂ ತೊಗೋಬೇಕು. ಹೇಗಿದ್ದೀನಿ ಔಟ್ಫಿಟ್? ಏನು ಶೆಕೆ ಅಂದರೆ ಅದೇ. ನಿನ್ನೆ ಮದುವೆ ಇತ್ತು, ಸಾಗರ ಹೋಗಿದ್ವಿ, ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು, ಅದಕ್ಕೆ ಹ್ಯಾಂಗಿಂಗ್ಸ್ ಹಾಕ್ಕೊಂಡಿದ್ದೆ, ಅದೆಲ್ಲ ಬಿಚ್ಚಿದೆ. ಬೀಜ 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 ಆ ಸಾಂಗಿಗೆ ರೀಲ್ಸ್ ಮಾಡಿದ್ದೀನಿ. ನನಗೆ ರೀಲ್ಸಲ್ಲಿ ಏನು ಫಾಲೋವರ್ಸ್ ಯಾರೂ ಆಗಲ್ಲ, ಅದನ್ನು ಇದಕ್ಕೆ ಕಾಪಿ ಮಾಡಬೇಕಲ್ಲ, ಯೂಟ್ಯೂಬ್ಗೆ ಹಾಕೋಣ ಅಂತೇಳಿ ಅದಕ್ಕೆ ಹಾಕ್ತೀನಿ. ಯಾಕೆಂದರೆ ಆಡಿಯೋ ಅದು ಮ್ಯೂಟ್ ಆಗಿಬಿಡುತ್ತೆ, ಹಂಗಾಗಿ ಅದಕ್ಕೆ ಅಪ್ಲೋಡ್ ಮಾಡಾದ್ಮೇಲೆ ಅದು ಆಡಿಯೋ ಬರೋದು. ಹಾಗಾಗಿ ಇನ್ಸ್ಟಾಗ್ರಾಮ್ಗೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಎಲ್ಲ ಪೋಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಸಾಂಗುಗಳು ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ, ಮತ್ತು ಸಾಂಗುಗಳು ಅಲ್ಲಿ ಸಿಗೋಲ್ಲ ಕರೆಕ್ಟಾಗಿ. ಹಾಗಾಗಿ ಇಲ್ಲಿ ಮಾಡ್ತೀನಿ. ಇಲ್ಲಿ ಮಾಡಿದ್ದೀನಿ. ಕೆಲವೊಂದು ಯೂಟ್ಯೂಬಿಗೆ ಪೋಸ್ಟ್ ಮಾಡಿದ್ರು ಕೂಡ ಕೆಲವೊಂದು ಕಾಪಿರೈಟ್ ಬರುತ್ತೆ, ಇಲ್ಲ ಒಂದೊಂದು ಬರೋಲ್ಲ ಅಷ್ಟೆ. ಈ ಬಿಸಿಲು ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ.